ಮೈ ಚಾನಲ್. ಎಲ್ಲರೂ ಹೇಗಿದ್ದೀವಿ ಫ್ರೆಂಡ್? ನಾನು ಸೂಪರ್ ಡೂಪರ್ ಆಗಿ. ಇವತ್ತು ಗುರುವಾರ ಫ್ರೆಂಡ್ಸ್, ರಾಯರ್ ಪೂಜೆ. ಗುರುವಾರ ಅಲ್ಲ ಫ್ರೆಂಡ್ಸ್, ಈಗ 1 ತಿಂಗಳಿಂದ ಡೈಲಿ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಏನಾದ್ರು ನೆಗೆಟಿವ್ ಫೀಲ್ ಅನಿಸ್ತೈತೆ ಅಂತಂದ್ರೆ ಪೂಜೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಆಗ ಫುಲ್ ಪಾಸಿಟಿವ್ ಆಗ್ಬಿಡ್ತೀನಿ. ಟಿಫನ್ ಮಾಡ್ಬೇಕು. ಶಿವಾಗೆ ಬೆಳಗ್ಗೆ ಮೊಸರನ್ನ ಮಾಡ್ಕೊಟ್ಬಿಟ್ಟು ಕಳಿಸ್ದೆ. ಪಾಪ ಗಂಡಪ್ಪ, ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಡೋಣ ಅಂತ ನನಗೂ ಅನಿಸ್ತೈತೆ ಫ್ರೆಂಡ್ಸ್. ಆದ್ರೆ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡಕ್ಬೋದಾ, ಅದಕ್ಕೋಸ್ಕರ ಶಿವ ನಾವು ತಿಂತು ನಾನು ಟಮ್ಮ ಇಬ್ರು ಬ್ಯಾಲೆನ್ಸ್ ಇದೀವಿ. ಈಗ ಟಿಫನ್ ಮಾಡ್ಕೊಳಕ್ಕೆ ಪೂಜೆ ಪೂಜೆ. ಗಂಡನ್ಗೆ ಮೊಸರನ್ನ ಮಾಡಕ್ಬಿಟ್ಟು ನಾನು ಸ್ಪೆಷಲ್ ಆಗಿ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಶಿವಾಗ ಹೇಳ್ದೆ, ನಾನು 9 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ, 10 ಗಂಟೆ ಅಷ್ಟಲ್ವಾ, ಮತ್ತೆ ಒಂದ್ಸಲ ಟಿಫನ್ ಮಾಡು, ಏನಾಗಲ್ಲ ಅಂತ ಅನ್ಬಿಟ್ಟು. ದುಡಿಯೋ ಗಂಡಸು ಎಷ್ಟು ಸಲ ತಿಂದ್ರು ತಪ್ಪಿಲ್ಲ. ಇದು ಟಾಮುದು ಅನ್ನ, ಇದು ನೆನ್ನೆ ಮಾಡಿದ್ದು ಸುಂಡೆಕಾಯಿ ಸಾರ್ ಫ್ರೆಂಡ್ಸ್. ಶಿವ ತಿನ್ನಲ್ಲ ಫ್ರೆಂಡ್ಸ್ ಜಾಸ್ತಿ ಇಷ್ಟಪಟ್ಟು, ಅದಕ್ಕೆ ಉಳ್ಕೊಂಡೈತೆ. ನಾನು ಒಬ್ಳೆ ತಿಂದು ಖಾಲಿ ಮಾಡ್ತಾ ಇದ್ದೀನಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಉಪ್ಪ ಇದು ಕಬಾಬ್ ಎಣ್ಣೆ ಫ್ರೆಂಡ್ಸ್. ಸಿಕ್ಕಿದೀನಿ. ಇದೇನ್ ಜ್ಯೂಸ್ ಇದೆ ಕೈತಲ್ಲ ಅಂದ್ಬಿಟ್ಟು ಇವಾಗ ಗಟ ಗಟ ಎತ್ತುತ್ತಿದೆ. ಇಲ್ಲಿ ಮ್ಯಾಂಗೋ ಜ್ಯೂಸ್ ತರ ಕಾಣಿಸ್ತಿದೆ. ಯಪ್ಪ, ನಮ್ಮನೇಲಿ ನಾನೇ ಹುಷಾರಾಗಿರ್ಬೇಕು. ಇಲ್ಲಿ ಫ್ರೆಂಡ್ಸ್ ಸೂಪರ್ ಡೂಪರ್ ಮೊಸರನ್ನ, ಗಟ್ಟಿ ಮೊಸರು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಮಾಡಿದ್ದೆ. ನನಗೆ ಸ್ಪೆಷಲ್ ಏನ್ ಮಾಡ್ಕೋತಾ ಇದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಇಲ್ಲಿ ಫ್ರೆಂಡ್ಸ್ ಮನೆ ಊರ್ಗ್ ಹೋದಾಗ ದೋಸೆ ಇಟ್ಟು ರುಬ್ಬಿಟ್ಬಿಟ್ಟು ಹೋಗಿದ್ದೆ. ಅದ್ರಲ್ಲಿ ಒಂದ್ ಸ್ವಲ್ಪ ಬಳಸ್ಕೊಂಡು ಒಂದ್ ಸ್ವಲ್ಪ ಇಟ್ಟಿದ್ದಲ್ಲ, ಮರ್ತೇ ಬಿಟ್ಟಿದ್ದೀನಿ. ಇದೇನಾರು ನೆನ್ಪಿದ್ರೆ ಶಿವಾಗೆ ಮೊಸರನ್ನ ಬದಲು ದೋಸೆ ಚಟ್ನಿ ಹಾಕೊಳಿಸ್ತಾ ಇದ್ದೆ. ಆಮೇಲೆ ನೆನ್ಪಾಯ್ತು ಅಡ್ಗೆ ಎಲ್ಲ ಮಾಡಿದಾದ್ಮೇಲೆ. ಹುಳಿನೂ ಬಂದೈತೆ. ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ಕೊಂಡು ದೋಸೆ ಮಾತ್ರ ಗಟ್ಟಿ ಚಟ್ನಿ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ನಾಷ್ಟಕ್ಕೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ಬೇಕು ಫ್ರೆಂಡ್ಸ್. ಇವತ್ತು 3 ಟೈಮ್ಸ್ ಕುಕಿಂಗ್ ಆಗೋಯ್ತು. ಸಂಜೆನೂ ಸೇರಿಸಿದ್ರೆ 4 ಟೈಮ್. ಸೋ ಮಚ್ ವರ್ಕ್ಸ್, ಕುಕಿಂಗ್ ವರ್ಕ್ಸ್. ಈಗಷ್ಟೇ ನಾನು ಯೋಚನೆನ ಬದಲಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಪಡ್ಡು ತಿನ್ಬೇಕು ಅನಿಸ್ತಿದೆ. ಯಾಕೆ ಪಡ್ಡು ತಿನ್ಬೇಕು ಅಂತ ಅನಿಸ್ತೈತೆ ಅಂದ್ರೆ, ಸ್ವಲ್ಪ ಹುಳಿ ಜಾಸ್ತಿ ಬಂದೈತೆ. ಫ್ರಿಜ್ ಅಲ್ಲಿ ಇಟ್ಟರೆ ಹುಳಿ ಬರ್ತೈತೆ ನೋಡಿ ಫ್ರೆಂಡ್ಸ್. ಅಂದ್ರೆ 2-3 ದಿನ ಇಟ್ಟರೆ ಮಾಮೂಲಿ ಬಂದೇ ಬರ್ತಿತ್ತಲ್ಲ. ಪಡ್ಡು ಹುಳಿ ಹುಳಿ ಆಗಿದ್ರೆ ಅದು ತಿನ್ನಕ್ಕೆ ಚೆನ್ನಾಗಿರ್ತೈತೆ. ದೋಸೆ ಜಾಸ್ತಿ ಹುಳಿ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ಅದಷ್ಟ ರಿಸ್ಕ್ ಯಾಕೆ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಮತ್ತೆ ಯೋಚನೆ ಮಾಡ್ತಾ ಇದ್ದೀನಿ. ಪಡ್ಡು ಪಾತ್ರೆ ಆದ್ರೆ ತೊಳೆಯೋದ್ ಕಷ್ಟ, ತವಾದ್ರೆ ಈಸಿಯಾಗಿ ತೊಳಿಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೂ ನನಗೆ ತಿನ್ಬೇಕು ಅನ್ಸಿದ್ದನ್ನ ಇಷ್ಟಪಟ್ಟು ತಿನ್ಬೇಕು ಮಾಡ್ಕೊಂಡು. ಇವತ್ತಿರ್ತೀವಿ ನಾಳೆ ಇರಲ್ಲ ಏನೋ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಯೋಚನೆ ಮಾಡಿ ಫೈನಲಿ ಪಡ್ಡು ಮಾಡ್ಬೇಕು ಅಂತ ಫಿಕ್ಸ್ ಆಗಿ ಪಡ್ಡು ಪಾತ್ರೆ ಎತ್ಕೊಳಗೆ ಗಂಡನ್ ಕರೀತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ತಲೆ ಕೆಟ್ಟಿರೋ ಜೀವನ. ಈ ಸ್ಟೂಲ್ ಹಾಕೊಂಡು ನಾನೇ ಎತ್ತಕ್ ಟ್ರೈ ಮಾಡ್ತೀನಿ. ಅಲ್ಲೈತೆ, ಅದಕ್ಕೆ ಹೈಟ್ ಇರ್ಬೇಕು ಅಂತ ಹೇಳೋದು. ಓಕೆ ಫ್ರೆಂಡ್ಸ್, ಇದನ್ನ ತೊಳ್ಕೊ ಬಂದ್ಬಿಡ್ತೀನಿ. ಪಳ ಪಡ್ಡು ಪಾತ್ರೆ ರೆಡಿ ಫ್ರೆಂಡ್ಸ್. ಇದು ನಾನ್ ಸ್ಟಿಕ್ ಪಾತ್ರೆ ಫ್ರೆಂಡ್ಸ್, ಹಂಗಾಗಿ ಹೆಂಗೆ ಮಾಡಿದ್ರು ಪಡ್ಡು ಚೆನ್ನಾಗಿ ಬರ್ತೈತೆ. ಪಡ್ಡು ಹಿಟ್ಟಿಗೆ ಕ್ಯಾರೆಟ್, ಈರುಳ್ಳಿ ಅವೆಲ್ಲ ಹಾಕೊಂಡ್ರೆ ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್. ಅದನ್ನ ಹಾಕೋತೀನಿ. ಕ್ಯಾರೆಟ್ ತುರಿ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕೊಂಡ್ರೆ ಚಟ್ನಿ ಬೇಡವೇ ಬೇಡ, ಅದೇ ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್, ಟೇಸ್ಟ್ ಆಗಿ. ಅದಕ್ಕೆ ರಿಸ್ಕ್ ಯಾಕೆ, ಪಡ್ಡು ಮಾಡ್ಕೊಂಡು ತಿನ್ವಾ, ಮೇಲೆ ಮೊಸರನ್ನ ತಿನ್ವಾ, ಅದಕ್ಕೂ ಮೇಲೆ ಅನ್ನ ಸಾಂಬಾರ್ ತಿನ್ವಾ. ನೀವು ಇಲ್ಲಿ ಫ್ರೆಂಡ್ಸ್ ಕ್ಯಾರೆಟ್ ಇದ್ರೊಳಗೆ ತುರ್ಕೋತೀನಿ. ಕ್ಯಾರೆಟ್ ತುರ್ಕೊಂಡು ಫ್ರೆಂಡ್ಸ್ ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲಾನು ಒಗ್ಗರಣೆ ಮಾಡ್ಕೊಂಡು, ಸಾಸಿವೆ ಒಗ್ಗರಣೆ ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರು ಇನ್ನೂ ಸೂಪರ್ ಆಗಿರ್ತೈತೆ. ಸ್ವಲ್ಪ ಹಿಟ್ಟಿರೋದ್ರಿಂದ ಅದ್ರೆಲ್ಲ ಗ್ರ್ಯಾಂಡ್ ಆಗಿ ಮಾಡಕ್ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಮಾಡ್ಕೋತೀನಿ. ಹಸಿರು ಮೆಣಸಿನಕಾಯಿ ಅದನ್ನು ತುರ್ದು ಹಾಕೋತೀನಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ತುರಿಯಕ್ಕಾಗಲ್ಲ, ಕಟ್ ಮಾಡಕೋತೀನಿ. ಕರ್ಬೇವು ಫ್ರೆಂಡ್ಸ್, ಎಳೆ ಕರ್ಬೇವು, ಹಂಗಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹಿಂಗೆ ಹಾಕೋತೀನಿ. ಅರ್ಧ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಇದನ್ನ ಹಾಕೋತೀನಿ. ಈಗ ಹಾಕಿರೋ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಕಲರ್ಫುಲ್ ಪಡ್ಡು, ಇದು ಹೆಲ್ದಿ ಕಲರ್ಫುಲ್ ಪಡ್ಡು. ಇದನ್ನೇ ದೋಸೆನ ಹಾಕೊಂಡ್ರೆ ಆಗ್ತದೆ ಫ್ರೆಂಡ್ಸ್, ವೆಜ್ ದೋಸೆ ಆಗ್ತೈತೆ. ನಾವ್ ಇಟ್ಟಿದ್ದೆ ಹೆಸರು, ಮಾಡಿದ್ದೆ ಅಡಿಗೆ. ನನ್ಗೆ ಪಡ್ಡು ತಿನ್ನೋದು ಎಷ್ಟಿಷ್ಟನೋ ಮಾಡೋದು ಇಷ್ಟನೇ. ಇದೊಂಥರ ಖುಷಿ ಕೊಡ್ತೈತೆ ಪಡ್ಡು ಮಾಡಕ್ಕೆ. ಮೊದ್ಲು ಪಡ್ಡು ಪಾತ್ರೆಗೆ ಎಣ್ಣೆ ಹಾಕೋಬೇಕು, ಅಂದ್ರೆ ಅಂಟ್ಕೊಳ್ತಾ ಇರೋ ತರ. ಈ ತರ ಸುತ್ತ ಮಾಡಿದ್ರೆ ಫುಲ್ ಎಣ್ಣೆಲ್ಲ ಅಂಟ್ಕೋತೈತಲ್ಲ, ಅವಾಗ ಹಿಟ್ಟು ಅಂಟ್ಕೊಳ್ಳಲ್ಲ ಅನ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಹಾಕೊಳ್ಳೋದು. ಇದಕ್ಕೆ ಹಿಟ್ಟು ತೀರಾ ತೆಳ್ಳಗೂ ಇರಬಾರ್ದು, ಗಟ್ಟಿ ಇದ್ರೂ ಪರವಾಗಿಲ್ಲ, ತೆಳ್ಳಗಿದ್ರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಅದಕ್ಕೆ ಮುಚ್ಚಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಹಬೆನಲ್ಲಿ, ಅವಾಗ ಮೇಲೆ ಎಲ್ಲ ಚೆನ್ನಾಗಿ ಬೇಯ್ತೈತೆ. ಮಧ್ಯದಲ್ಲಿ ಉರಿ ಜಾಸ್ತಿ ತಗಲ್ತೈತಲ್ಲ ಬೆಂಕಿ, ಅದಕ್ಕೆ ಅದನ್ನ ಮೊದಲು ಉಲ್ಟಾ ಮಾಡ್ಕೊಬಿಟ್ಟೆ, ಸಿದೋಗ್ಬಿಡ್ತೈತೆ ಅನ್ಬಿಟ್ಟು. ಹಂಗೂ ಲೈಟಾಗಿ ಸಿದೋಯ್ತು, ಅದೇ ತಿನ್ಬೋದಿತ್ತು. ಆಮೇಲೆ ಸುತ್ತ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಮಕ್ಳು ತರಕಾರಿ ತಿನ್ನಕ್ಕೆ ಇಷ್ಟಪಡಲ್ವಲ್ಲ ಫ್ರೆಂಡ್ಸ್. ಈ ಥರ ಪಡ್ಡುನಲ್ಲೇ ಕ್ಯಾರೆಟ್ ತುರಿ ಅದು ಇದು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಕೊಟ್ರೆ ಆರಾಮಾಗಿ ತಿನ್ಕೋತಾರೆ. ಸಖತ್ ಇಷ್ಟ ಫ್ರೆಂಡ್ಸ್. ಇದು ಟಿಫನ್ಗೆ ಅಷ್ಟೇ ಅಲ್ಲ, ಸಂಜೆ ಟೈಮು ಸ್ನ್ಯಾಕ್ಸ್ಗೂ ಸೂಪರ್ ಡೂಪರ್ ಆಗಿರ್ತೈತೆ. ಆಮೇಲೆ ಅದನ್ನ ಬೇಯಿಸ್ಕೊಂಡು ಸೈಡ್ಗೆ ಎತ್ಕೊಂಡು ಮಧ್ಯದಲ್ಲಿ ಮತ್ತೆ ಎಣ್ಣೆ ಹಾಕೊಂಡು ಹಿಟ್ಟು ಹಾಕೊಂಡೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಈರುಳ್ಳಿ ಚಟ್ನಿ ಮಾಡ್ತೀನಲ್ಲ ಫ್ರೆಂಡ್ಸ್, ಹುಳಿ ಹುಳಿಯಾಗಿ ಖಾರವಾಗಿ ಜೀರಿಗೆ ಮೆಣಸಲ್ಲಿ ಹಾಕ್ಬಿಟ್ಟು, ಅದೇ ಬೆಸ್ಟ್. ನೋಡ್ರಿ ಎಷ್ಟು ಸ್ಪಾಂಜ್ ತರ ಬೆಂದೈತೆ, ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಮೇಲೆಲ್ಲ ಬೆಂದಿರ್ತದೆ, ಒಳಗಡೆ ಹಿಟ್ಟಿಟ್ಟು ಉಳ್ಕೊಬಿಡ್ತಿದೆ. ಮತ್ತೆ ಎಲ್ಲ ತೆಕ್ಕೊಂಡು ಸುತ್ತ ಎಣ್ಣೆ ಹಾಕೊಂಡು ಮತ್ತೆ ಹಾಕೋತಾ ಇದೀನಿ. ನಾನು ಡಬಲ್ ಸಲ ಎಣ್ಣೆ ಹಾಕಲ್ಲ ಫ್ರೆಂಡ್ಸ್, ಆಯಿಲ್ ಇದ್ರೆ ತಿನ್ನಕ್ಕಾಗಲ್ಲ. ಇಲ್ಲಿ ಫ್ರೆಂಡ್ಸ್ ಬಿಸಿ ಬಿಸಿ ಪಡ್ಡು ಚಟ್ನಿನ ಮಾಡ್ಬಿಟ್ಟೆ ಫ್ರೆಂಡ್ಸ್. ಕಾಯಿ ಚಟ್ನಿ, ಹಸಿ ಚಟ್ನಿ ಅಂದ್ರೆ ತೆಂಗಿನಕಾಯಿ,
ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಇವಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಅಷ್ಟೇ. ಶಿವನು ಬರ್ತೀನಿ ಟಿಫನ್ ತಿನ್ನೋಕ್ಕೆ ಅಂತಲ್ಲ, ಬರೀ ಪಡ್ಡು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ರುಬ್ಕೊಂಡೆ. ಇದು ಶಿವ ಟಿಫನ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗಲೇ ಹಾಕ್ಕೊಳ್ಳ. ವಿಸಿಟಿಯಾ ಬಿಸಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅದ್ರೊಳಗೆ, ಟೇಸ್ಟ್ ಹೇಗಿರಿ ಅಂದ್ಬಿಟ್ಟು. ಚಟ್ನಿ ಮಾಡೋದು ಬೇಡ ಅನ್ಕೊಂಡೆ, ಆಮೇಲೆ ನಿನಗೆ ಬೇಕಲ್ಲ ಅಂದ್ಬಿಟ್ಟು ಮತ್ತೆ ಮಾಡಿದೆ. ಮೀಡಿಯಮ್ ಆಗೈತೆ ಫ್ರೆಂಡ್ಸ್, ಜಾಸ್ತಿ ಹುಳಿ ಇಲ್ದಿರ. ಇದಕ್ಕೆ ಆ ಚಟ್ನಿ ಸೂಪರ್ ಆಗಿರ್ತೈತೆ. ನಾನು ಒನ್ ಟೈಮ್ಗೆ ಯಾಕೆ ಅಷ್ಟು ರುಬ್ಕೊಳ್ಳೋ ಚಟ್ನಿ ಅಂದ್ಬಿಟ್ಟು ಸ್ವಲ್ಪ ರುಬ್ಕೊಂಡು ಈ ಥರ ರುಬ್ದೆ. ಓಕೆ ಫ್ರೆಂಡ್ಸ್, ಇವನ್ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಬೇಕೇ ಬೇಕು. ಇಷ್ಟೆಲ್ಲ ಕೆಲಸ ಆದ್ಮೇಲೆ ರೆಸ್ಟ್ ಮಾಡಿದ್ದಾಯ್ತು. ಇವತ್ತು ಬಟ್ಟೆ ಒಗ್ದು ಹಾಕೋಬೇಕು ಫ್ರೆಂಡ್ಸ್, ಅದೇ ಬಿಗ್ ಕೆಲಸ. ಜೊತೆಗೆ ಮತ್ತೆ ಅಡುಗೆಗೆ ರೆಡಿ ಮಾಡಬೇಕು. ಯಪ್ಪ, 3 ಟೈಮ್ ಅಡುಗೆ ಮಾಡೋ ಡೇಂಜರ್ ಫ್ರೆಂಡ್ಸ್. ಪ್ರತಿದಿನ ಮಾಡೋ ಹೆಣ್ಮಕ್ಳಿಗೆ ಅದು ಹೆಂಗೆ ಮಾಡ್ತಿರೋ ಏನೋ, ಒಂದೇ ದಿನಕ್ಕೆ ಹಿಂಗಾಗೈತೆ ನನ್ನ ಜೀವನ. ಹಂಗಾಗಿ ಬಟ್ಟೆ ಒಗ್ಕೊಂಡೇನೆ ಸೊಪ್ಪು ಬಿಡಿಸ್ಕೋಬೇಕು ಫ್ರೆಂಡ್ಸ್. ಕೀರೆ ಸೊಪ್ಪು ತಂದೈತೆ ನಿನ್ನೆ, ಅದನ್ನ ಹಾಕ್ಬಿಟ್ಟು ಉಪ್ಸಾರು ಮಾಡಬೇಕು. ಹಸಿಮೆಣಸಿನ್ಕಾಯಿ ಹಾಕಿ ಸೂಪರ್ ಡೂಪರ್ ಆಗಿರ್ತದೆ. ಬನ್ನಿ ಫ್ರೆಂಡ್ಸ್, ಮತ್ತೆ ನಮ್ಮ ಡ್ಯೂಟಿಗೆ ಜಾಯ್ನ್ ಆಗುವ. ನನ್ನ ಡ್ರೆಸ್ ಇಷ್ಟೊಂದು ವಿಚಿತ್ರವಾಗೈತೆ ಅಂತ ತಲೆ ಕೆಡಿಸ್ಕೊಬೇಡಿ ಫ್ರೆಂಡ್ಸ್. ಬೇಸ್ಗೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಸಿಕ್ಕಿದ್ದು ತಗ್ಲಾಕೊಂಡಿದ್ದೀನಿ. ಮೊದಲು ಡ್ರಮ್ಗಳಿಗೆಲ್ಲ ನೀರು ಇಟ್ಕೊಬಿಡ್ಬೇಕು. ಕರೆಂಟ್ ಯಾವ ಟೈಮಲ್ಲಿ ಹೋಗ್ತಿತ್ತೋ ಗೊತ್ತೇ ಇಲ್ಲ ಫ್ರೆಂಡ್ಸ್, ಕರೆಂಟ್ ಹೋಗೋಕ್ಕೆ ಬರೋಕ್ಕೆ. ಅದಕ್ಕೆ ನೀರೆಲ್ಲ ಇಟ್ಕೊಬಿಟ್ಟೆ. ಬಟ್ಟೆ ಹೋಗ್ಬೇಕಾದ್ರೆ ಡಿಸ್ಟರ್ಬೇ ಆಗಬಾರ್ದು, ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೇ ಎತ್ತಾಕೊಂಡೆ. ಊರಿಗೆ ಹೋಗಕ್ಕೆ ಮುಂಚೆ ಹಿಂದಿನ ದಿನ ಒಗ್ದಾಕಿದ್ನಲ್ಲ ಫ್ರೆಂಡ್ಸ್, ಊರಿಂದ ಬಂದಮೇಲೆ 1-2 ದಿನ ರೆಸ್ಟ್ ತಗೊಂಡು ಮತ್ತೆ ಒಗ್ದಾಕೋತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಎಲ್ಲ ಒಗ್ದಾಕೋತಾ ಇರೋದು, ಹಂಗಾಗಿ ನೋ ಟೆನ್ಷನ್. ಬರೀ ಹಿಂಡಾಕೊಳ್ಳೋದೊಂದೇ ಕೆಲಸ ನನಗೆ. ಎಷ್ಟೇ ಮಿಷಿನ್ಗಳು ಬಂದ್ರು ನನ್ನ ಮನೆಗೆ, ಆದರೆ ನಮಗಂತೂ ಕೆಲಸ ತಪ್ಪಿದ್ದಲ್ಲ ಇದ್ದೇ ಇರ್ತಿದೆ. ಇದ್ರ ಜೊತೆಗೆ ಅಡುಗೆನೂ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಕೀರೆ ಸೊಪ್ಪು ಎತ್ತಿಟ್ಕೊಂಡೆ. ದೊಡ್ಡ ಕಟ್ಟೆ ತಂದ್ಬಿಟ್ಟೈತೆ, ಚಿಕ್ಕ ಕಟ್ಟು ಬೇಕಾಗಿತ್ತು. ಹಂಗಂತ 2 ಟೈಮ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಆಗೋಗ್ತೈತೆ. ಕಾಳು ಏನಾದರೂ ನೆನ್ಸಾಕೊಂಡ್ರೆ 2 ಟೈಮ್ ಅಡುಗೆ ಮಾಡ್ಕೋಬೋದು ಫ್ರೆಂಡ್ಸ್. ಬಸ್ಸಾರು, ಉಪ್ಸಾರು ಆ ಥರ. ಕೀರೆ ಸೊಪ್ಪಲ್ಲಿ ಸೊಪ್ಪು ಸಾರು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ. ಮತ್ತೆ ಕಡ್ಡಿ ಸಮೇತ ಕಟ್ ಮಾಡಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಳೆ ಕಡ್ಡಿ ಇತ್ತು. ಈ ಥರ ಬಸ್ಸಾರು ಉಪ್ಸಾರು ಮಾಡ್ಬೇಕಾದ್ರೆ ಕೀರೆ ಸೊಪ್ಪು ಜೊತೆಗೆ ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರ್ತೈತೆ. ಇಲ್ಲ ಬರೀ ಇದೊಂದೇ ಸೊಪ್ಪು ಆದ್ರೂ ನಡೀತೈತೆ. ಶಿವೂರಲ್ಲಿ ಇತ್ಲಲ್ಲೇ ಹಾಕ್ಕೊಬಿಟ್ಟಿರ್ತಾರೆ ಫ್ರೆಂಡ್ಸ್. ಈ ಗಿಡಗಳನ್ನ ಬೀಜ ಚೆಲ್ಕೊಂಡ್ರೆ ಅವು ಬೆಳೀತಾ ಇರ್ತೈತೆ. ಚಿಗುರು ಕಿತ್ಕೊಂಡು ಅಡುಗೆ ಮಾಡ್ತಿರ್ತಾರೆ. ಮ್ಯಾಕ್ಸಿಮಮ್ 3-4 ತಿಂಗಳು ಅದು ಬೆಳಿತಾನೆ ಇರ್ತೈತೆ. ಚಿಗುರು ಕಿತ್ಕೊಂಡ್ರೆ ಮತ್ತೆ ಬೆಳಿತಾನೆ ಇರ್ತೈತೆ. ಆ ಥರ ಊರಿಗೋದ್ಮೇಲೆ ನಾನು ಅದೇ ಥರ ಪ್ಲಾನ್ ಮಾಡ್ಕೋಬೇಕು. ಎಲ್ತಕ್ಕೆ ತುಂಬ ಒಳ್ಳೇದು ನಾವೇ ಬೆಳ್ಕೊಂಡು ತಿನ್ನೋದ್ರಿಂದ. ಹಂಗಾಗಿ ತುಂಬ ಜನ ಇಲ್ಲೂ ಬೆಳ್ಕೋಬೋದಲ್ಲ, ನರ್ಸರಿಲಿ ಇಷ್ಟೊಂದು ಜಾಗ ಐತೆ ಅಂತ ಕೇಳ್ತಿದ್ದೀರಾ ಹೊಸ ಫ್ರೆಂಡ್ಸು. ಇಲ್ಲಿ ಬೆಳ್ಕೊಳ್ಳೋಕ್ಕೆ ಓನರ್ ಪರ್ಮಿಷನ್ ಕೊಡಲ್ಲ ಫ್ರೆಂಡ್ಸ್. ಅದಕ್ಕೆ ಕೂಡ ಬಿದ್ದು ಮತ್ತೆ ನರ್ಸರಿಲಿರೋ ಗಿಡಕ್ಕೆಲ್ಲ ಅಂಟ್ಕೊಂಡು ಅದೆಲ್ಲ ಡ್ಯಾಮೇಜ್ ಆಗ್ತಿದೆ ಗಿಡಗಳು ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೊಡಲ್ಲ. ಅದಕ್ಕೆ ನಾವು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ. ಗಿಡ ಬೆಳೆಸೋ ಆಸೆನೇ ಬಿಟ್ಬಿಟ್ಟಿದ್ದೀನಿ. ಮನೆ ಮುಂದೆ ಮಾತ್ರ ಒಂದು ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊಪ್ಪೊಂದು ಅರ್ಧ ಕಟ್ ಮಾಡಿಕೊಂಡು ಆಮೇಲೆ ಬಟ್ಟೆ ಕ್ಲೀನಾಗಿತ್ತು ಅದನ್ನು ನಾನು ಸೈಡ್ಗೆ ತಗೊಂಡು ಮತ್ತೆ ಒಂದು ರಾಶಿ ಬಟ್ಟೆನ ಒಗೆಗೆ ಹಾಕೊಳ್ತಾ ಇದ್ದೀನಿ. ಮಾಮೂಲಿ ನನ್ನ ಬಟ್ಟೆಗೆ ಲಿಕ್ವಿಡ್ಗಳನ್ನ ಹಾಕೊಳ್ತೀನಿ. ಶಿವ ಬಟ್ಟೆಗೆ ಸೋಪ್ ಪುಡಿ ಬೇಕೇ ಬೇಕು, ಇಲ್ಲಾಂದ್ರೆ ಕ್ಲೀನ್ ಆಗಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಪೂಜೆ ದಿನಗಳಲ್ಲಿ ನನಗೆ ಬಟ್ಟೆ ಒಗಿಬೇಕಂದ್ರೆ ಆಗಲ್ಲ ಫ್ರೆಂಡ್ಸ್. ಪೂಜೆ ಮಾಡಿದ್ದೀವಿ ಅಂದರೆ ಅವತ್ತು ನಿರಾಳವಾಗಿರಬೇಕು. ಈ ಥರ ಮೈಲಿಗೆ ಬಟ್ಟೆಗಳನ್ನೆಲ್ಲ ಮುಟ್ಟಬಾರ್ದು ಅಂತ ನಾನು ಯೋಚನೆ ಮಾಡ್ತೀನಿ. ಆದರೆ ಇತ್ತೀಚೆಗೆ ಡೈಲಿ ಪೂಜೆ ಆಗಿರೋದ್ರಿಂದ ಡೈಲಿ ಬಟ್ಟೆಗಳು ಬೀಳ್ತಾ ಇರ್ತವೆ. ಡೈಲಿ ಕ್ಲೀನ್ ಮಾಡ್ಕೊಳ್ಳೇಬೇಕು ಅಂತ ಪರಿಸ್ಥಿತಿ ಆಗೈತೆ. ಇಲ್ಲಾಂದ್ರೆ ನಾಳೆ ಹಾಕೊಳ್ಳೋಕ್ಕೆ ಡೈಲಿ ಯೂಸ್ ಬಟ್ಟೆಗಳು ಇರಲ್ಲ. ಹಂಗಾಗಿ ಡ್ರಮ್ಮಲ್ಲಿ ಹೆಂಗೋ ಕ್ಲೀನಾಗಿ ನೀರು ತುಂಬ್ಕೊಂಡಿದ್ನಲ್ಲ, ಅಲ್ಲೇ ಸೊಪ್ಪು ತೊಳ್ಕೊಬಿಡೋಣ ಅಂದ್ಬಿಟ್ಟು ನೀಟಾಗಿ ತೊಳ್ಕೊತಾ ಇದ್ದೀನಿ. ಕೀರೆ ಸೊಪ್ಪಲ್ಲಿ ಅಷ್ಟೊಂದು ಕಲ್ಲಿರಲ್ಲ. ಅದೇನಾದ್ರು ದಂಟೇನಾದ್ರು ತಗೋಬಿಟ್ರೆ ಸಿಕ್ಕಾಪಟ್ಟೆ ಕಲ್ಲಿರ್ತಿದೆ. ಅದಕ್ಕೆ ಒಂದು 3 ಸಲ ತೊಳ್ಕೊಂಡ್ರೆ ಸಾಕಾಯ್ತು. ಓಕೆ ಫ್ರೆಂಡ್ಸ್, ಬಟ್ಟೆ ಒಕ್ಕೊಂಡೇ ಸೊಪ್ಪನ್ನು ಬಿಡಿಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಕಡ್ಡಿ ಸಮೇತ ಹಾಕೋಬೇಕು ಫ್ರೆಂಡ್ಸ್. ಕೀರೆ ಸೊಪ್ಪು, ದಂಡ್ ಸೊಪ್ಪು ಏನೇ ಆಗ್ಲಿ ಬಸ್ಸಾರು ಮಾಡ್ಬೇಕಾದ್ರೆ, ಯಾಕಂದ್ರೆ ಅದ್ರಲ್ಲಿ ನಾರಿನಂಶ ಇರ್ತೈತೆ. ಎಲ್ತಕ್ಕೆ ತುಂಬಾ ಒಳ್ಳೇದು. ತುಂಬಾ ಜನ ಅದನ್ನೇ ಕಟ್ ಮಾಡ್ಬಿಟ್ಟು ಬರೀ ಮೆತ್ತಗಿರ್ತೈತೆ ಅಂದ್ಬಿಟ್ಟು ಎಲೆನೇ ಬಿಡಿಸ್ಕೊಳ್ತೀರಾ. ಹಂಗ್ ಮಾಡ್ಬಾರ್ದು ಫ್ರೆಂಡ್ಸ್. ಎಲೆ ಬಿಡಿಸ್ಕೊಂಡ್ರೆ ಬಸ್ಸಾರ್ಗೆ ಒಗ್ಗರಣೆ ಮಾಡ್ಬೇಕಾದ್ರೆ ಅದು ಮಸೊಪ್ಪು ಆಗ್ಬಿಡ್ತಿದೆ. ಕಡ್ಡಿ ಇದ್ರೆ ಮಿಕ್ಸ್ ಆಗಲ್ಲ. ಈ ತರ ಟಿಪ್ಗಳೆಲ್ಲ ನಾವು ಅಡುಗೆ ಮಾಡ್ಬೇಕಾದ್ರೆ ಫಾಲೋ ಮಾಡ್ಬೇಕಾಗ್ತೈತೆ ಫ್ರೆಂಡ್ಸ್. ಮತ್ತೆ ನಾನು ಇವತ್ತು ಅವರೇ ಬೇಳೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಬಸ್ಸಾರ್ನ, ಉಪ್ಸಾರ್ನ. ಟೊಮೊಟೊ ಇದ್ದಿದ್ರೆ ಬಸ್ಸಾರೇ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಟೊಮೊಟೊ ಇಷ್ಟೇ ಇರೋದು, ಅದಕ್ಕೆ ಉಪ್ಸಾರಿಗೆ ಶಿಫ್ಟ್ ಅದೇ. ಹಸಿಮೆಣಸಿನ್ಕಾಯಿ ಉಪ್ಸಾರು ಸೂಪರ್ ಆಗಿರ್ತದಲ್ಲ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಬೇಳೆ ಎಲ್ಲ ಬೇಕಾಕದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ 1 ಟೊಮೊಟೊ ಹಾಕೋಬೇಕಾಯ್ತು ಫ್ರೆಂಡ್ಸ್. ಅರ್ಧ ಐತೆ, ಅರ್ಧ ಹಾಕೊಡ್ತಾ ಇದ್ದೀನಿ. ಈಗ ನೀಟಾಗಿ ತೊಳೆದಿರೋ ಸೊಪ್ಪನ್ನ ಇದಕ್ಕೆ ಹಾಕೋಬೇಕು. ಈ ತರ ಅರ್ಧ ಸೊಪ್ಪು ಹಾಕ್ದಾಗೆ ಉಪ್ಪು ಹಾಕೋತಾ ಇದೀನಿ ಫ್ರೆಂಡ್ಸ್. ಇದ್ರ ಮೇಲೆ ಮತ್ತೆ ಸೊಪ್ಪು ಹಾಕೋತೀನಿ. ಯಾಕಂದ್ರೆ ಸೊಪ್ಪು ಮೇಲೆ ಉಪ್ಪು ಹಾಕ್ಬಾರ್ದು ಅಂತ ನೀವು ಕಮೆಂಟ್ ಮಾಡಿದ್ರಿ. ಕಾರಣ ಏನು ಅಂತ ಗೊತ್ತಿಲ್ಲ, ಆದ್ರೂ ಈ ಟಿಪ್ ನ ಫಾಲೋ ಮಾಡ್ತಾ ಇದ್ದೀನಿ. ಈಗ ಕ್ಯಾಪ್ ಕ್ಲೋಸ್ ಮಾಡಿ ವಿಸಿಲ್ ನ 1-2 ವಿಸಿಲ್ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ರಾಗಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಉಪ್ಸಾರು ಖಾರಕ್ಕೆ ಮತ್ತೆ ಸೊಪ್ಪು ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಕಾಯಿ ತುರ್ಕೊಳ್ಳೋದು ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ತಾರೆ. ಇದರ ಪೀಸ್ ಇದ್ರೆ ತುರಿಯಕ್ಕೂ ಆಗಲ್ವಲ್ಲ ಫ್ರೆಂಡ್ಸ್. ಕಟ್ ಮಾಡ್ಬಿಟ್ಟು ಜಾರೊಳಗೆ ಹಾಕೊಂಡು 1-2 ರೌಂಡ್ ರುಬ್ಕೊಬಿಟ್ರೆ ಇದು ತುರ್ದಂಗ್ ಆಗ್ತೈತೆ. ಅದಕ್ಕೆ ಈ ಟಿಪ್ ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊಪ್ಪು ಒಗ್ಗರಣೆಗೆ ಕಾಯಿ ಹಾಕೋದು ಚೆನ್ನಾಗಿರ್ತೈತಲ್ಲ, ಹಾಗಾಗಿ
ಬಟ್ಟೆ ಒಗಿತಾ ಆಯ್ತು ಫ್ರೆಂಡ್ಸ್. ಈಗ ಅಡುಗೆ ಮಾಡಿಬಿಟ್ಟೆ ಒಣಗಿ ಹಾಕೋತೀನಿ ಒಂದೇ ಸಲ. ಮತ್ತೆ ಇಲ್ಲಿ ಅಲ್ಲಿ 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 ಸೊಪ್ಪು ಕೈಯಲ್ಲಿ ಓಡಾಡಬಾರ್ದು ಆ ಕಡೆ ಈ ಕಡೆ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತದೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂಗ್ ಇರಲಿ. ಸೊಪ್ಪು ಬೇಳೆ ಒಂದು ವಿಸಿಲ್ ಬರ್ಸ್ಕೊಂಡು ಬಸ್ತಿಸ್ಕೊಂಡಿದ್ದೀನಿ. ಅದೇ ಗ್ಯಾಪಲ್ಲಿ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಜಾರ್ಗೆ ಬೇಯಿಸಿರೋ ಹಸಿಮೆಣಸಿನಕಾಯಿ ಅರ್ಧ ಟೊಮೊಟೊ ಹಾಕೋತಿದ್ದೀನಿ ಫ್ರೆಂಡ್ಸ್. ಆಮೇಲೆ ಬೇಯಿಸಿರೋ ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಬಾಕ್ಸಷ್ಟು, ಮೆಣಸು ಒಂದು ಸ್ಪೂನಷ್ಟು, ಜೀರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಇವಿಷ್ಟು ಹಾಕಿ ರುಬ್ಬಿಟ್ರೆ ಸೂಪರ್ ಡೂಪರ್ ಹಸಿಮೆಣಸಿನಕಾಯಿ ಉಪ್ಪು ಸರ್ಕಾರ ರೆಡಿ ಆಗಿಬಿಡ್ತಿದೆ ಫ್ರೆಂಡ್ಸ್. ಅದನ್ನ ಸೈಡ್ಗೆ ಇಟ್ಕೊಂಡು ಈಗ ಸೊಪ್ಪು ಒಗ್ಗರಣೆ ಹಾಕೊಳ್ಳೋಕ್ಕೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಸೊಪ್ಪು ಕಾಳು ಒಗ್ಗರಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಕ್ಕೆ ಸಖತ್ ಟೇಸ್ಟ್ ಆಗಿರ್ತೈತೆ. ಅದು ಫುಲ್ಲು ಒಗ್ಗರಣೆ ಮಾಡಬಾರ್ದು, ಅರ್ಧಂಬರ್ಧ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಡ್ಬೇಕು, ಮಿಕ್ಸ್ ಮಾಡಿಬಿಡ್ಬೇಕು. ಸೂಪರ್ ಟೇಸ್ಟ್ ಇರ್ತೈತೆ. ಎಲ್ಲ ಸೊಪ್ಪಿಗಿಂತ ಜಾಸ್ತಿ ಟೇಸ್ಟ್ ಅನ್ಸೋದು ಕೀರೆ ಸೊಪ್ಪೇನೆ ಫ್ರೆಂಡ್ಸ್. ಉಪ್ಸಾರಿಗೆ ಬಸ್ಸಾರಿಗೆ ಎಲ್ಲ ಚೆನ್ನಾಗಿರ್ತೈತೆ. ಎಳೆ ಸೊಪ್ಪಾದರೆ ಸೊಪ್ಪು ಸಾರಿಗೂ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತೆಂಗಿನಕಾಯಿ ತುರಿ ಮೇಯ್ನ್ ಮೋಸ್ಟ್ ಇಂಪಾರ್ಟೆಂಟು. ಪಲ್ಯಗಳಲ್ಲಿ ಟೇಸ್ಟ್ ಎಕ್ಸ್ಟ್ರಾ ಆಗ್ತೈತೆ. ಬಾಣಲಿ ಒಂದು ಸ್ವಲ್ಪ ಚಿಕ್ಕದಾಯಿತು, ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತೈತೆ, ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಂಥ ಟೈಮಲ್ಲಿ ದೊಡ್ಡ ಬಾಣಲಿ ತೊಗೋಬೇಕಾಗ್ತೈತೆ ನಾವು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟೇ ಫ್ರೆಂಡ್ಸ್, ಸೊಪ್ಪು ಪಲ್ಯ ಉಪ್ಸಾರು ಖಾರ ರೆಡಿ ಆಯಿತಾ. ಈಗ ಮೇಯ್ನ್ ಮುದ್ದೆಗೆ ಬರಬೇಕು ಫ್ರೆಂಡ್ಸ್. ಉಪ್ಸಾರು ಅಂದರೆ ಮುದ್ದೆ ಇರಲೇಬೇಕು, ಅನ್ನಕ್ಕೆ ಅಷ್ಟೇ ಸೂಪರ್ ಡೂಪರ್ ಆಗಿರ್ತೈತೆ. ಆದರೆ ನಾನು ರಾಗಿ ಮುದ್ದೆ ಮಾಡಿಕೊಂಡೆ, ಇಬ್ಬರಿಗೂ ಆಗೋಷ್ಟು ಬರೀ 2 ಮುದ್ದೆ ಮಾಡಿಕೊಂಡೆ. ಉಪ್ಸಾರು ಮುದ್ದೆ ರೆಡಿ ಟು ಈಟ್. ಮೊಟ್ಟೆ ಇದ್ದಿದ್ರೆ ಸೂಪರ್ ಇರ್ತಿತ್ತು, ಬಟ್ ಇಲ್ವಲ್ಲ, ಖಾಲಿ ಆಯ್ತಲ್ಲ ನೆನ್ನೆ ತಾನೆ. ಇನ್ನೊಂದು ಕ್ರೇಟ್ ತಗೋ ಅಪ್ಪಿ, ಅವ್ರು ಬಂದರೆ 5 ರೂಪಾಯಿ ಮೊಟ್ಟೆ ಚೆನ್ನಾಗಿರ್ತೀವಿ. ನಾನು ಟಮು ಜಮಾಯಿಸ್ತೀವಿ. ಸ್ವಲ್ಪ ಖಾರ ಮಿಕ್ಸ್ ಮಾಡ್ಕೊಪ್ಪ ತಂದೆ. ನಮ್ಮನೇಲಿ ಉಪ್ಸಾರು ತಿನ್ಬೇಕಂದ್ರೆ ನಿಂಬೆಹಣ್ಣು ಇರಲೇಬೇಕು ಫ್ರೆಂಡ್ಸ್, ಬಟ್ ನಿಂಬೆಹಣ್ಣೆ ಇಲ್ಲ. ಬಟ್ಟೆಗಳೆಲ್ಲ ಒಗ್ದಾಗಿದೆ, ಹಿಂಡಾಕ್ಬೇಕು. 2000 years later. ಬಟ್ಟೆಗಳೆಲ್ಲ ಒಣಗಾಕ್ತೇವೆ ಫ್ರೆಂಡ್ಸ್. ಇಲ್ಲಿಗೆ ಎಲ್ಲ ಕೆಲಸ ಮುಗೀತು. ಹಾಯ್ ಫ್ರೆಂಡ್ಸ್, ನಾನು ಕಾಣಿಸ್ತಾ ಇದ್ದೀನಾ? ಓ ಸಾರಿ ಫ್ರೆಂಡ್ಸ್, ನನ್ನ ಡೇ ಟೈಮೇ ಕಾಣಿಸೋದು ಕಷ್ಟ. ಇದೊಂದೇ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಅಂಥದ್ರಲ್ಲಿ ಕರೆಂಟ್ ಹೋದಾಗ ಇದ್ದಿದ್ದು ಕಾಣಿಸಲ್ಲ. ಈಗ 7:15 ಆಗ್ತಾ ಬಂತು ಫ್ರೆಂಡ್ಸ್. ಇಲ್ಲಿ ತನಕ ವೆಯ್ಟ್ ಮಾಡ್ತಿದ್ದೀವಿ. ನಮ್ಮನೇಲಿ ಕರೆಂಟ್ ಡಮರ್ ಫ್ರೆಂಡ್ಸ್. ಒಂದಲ್ಲ ಒಂದು ವಿಘ್ನಗಳು. ಈಗ ನಾವು ತರಕಾರಿ ಶಾಪಿಂಗ್ ಹೋಗೋಣ ಅಂದ್ಕೊಂಡ್ವಿ, ಹಿಂಗಾಗೈತೆ ಫ್ರೆಂಡ್ಸ್ ಪರಿಸ್ಥಿತಿ. ಅಡುಗೆನೂ ಇನ್ನೂ ಮಾಡಲಿಲ್ಲ. ನಾನು ಕತ್ಲೆ ಮನೇಲಿ ಅಡುಗೆ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಫ್ರೆಂಡ್. ಕರೆಂಟ್ ಇರಬೇಕು, ಹಂಗೆ ಲಕ ಲಕ ಅಂತಿರಬೇಕು ಮನೆ. ಅಡುಗೆ ಮನೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ನನಗೆ, ಮಸಾಲೆಗಳು ಈ ಥರ ಎಲ್ಲ ಇರಬೇಕು. ಬಟ್ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ದೇವ್ರನ್ನ ಎಣಿಸ್ಕೊಂಡು ಕೇಳ್ತಾ ಇದ್ದೀನಿ. ಒಂದು 10 ಎಣ್ಸೋಷ್ಟರಲ್ಲಿ ಕರೆಂಟ್ ಬತ್ತಿದೆ, 20 ಎಣ್ಸೋಷ್ಟರಲ್ಲಿ ಕರೆಂಟ್ ಬತ್ತಿದೆ ಅಂತ ಎಣಿಸ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸ್. ಯಾವಾಗ ಬತ್ತೈತೋ ಗೊತ್ತಿಲ್ಲ, ಕರೆಂಟ್ ಬತ್ತೈತೋ ಇಲ್ಲ ಅಂತ ಗೊತ್ತಿಲ್ಲ. ಬಂದರೂ ಬರ್ತಾ ಇದ್ರು ನಾವು ಶಾಪಿಂಗ್ ಹೋಗೋದು ಪಕ್ಕಾ ಫಿಕ್ಸ್ ಫ್ರೆಂಡ್ಸ್. ಯಾಕಂದರೆ ಟೊಮೊಟೊ ಇಲ್ಲ, ಅಡುಗೆಗೆ ತರಕಾರಿ ಇಲ್ಲ. 8 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಕರೆಂಟ್ ಬರುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಂಗಾಗಿ ನಾವು ಲಕ್ಷಣವಾಗಿ ಹೋಗಿ ತರಕಾರಿ ತರುವ ಬಪ್ಪಿ. ಬಟ್ಟೆ ಬ್ಯಾಗ್ ಎತ್ಕೋತೀನಿ. ಊಟ ಮಾಡ್ಕೊಡಪ್ಪಿ. ಇದು ಶಾಪಿಂಗ್ ಅಂದರೆ ಗಂಡಸರು ಫೇಸ್ ಹಿಂಗಿರ್ತಿದೆ. ಯಾರಿಗಮ್ಮ ಬೇಕು ಈ ಸಂಸಾರ? ಅಪ್ಪ ನನ್ಗೇನು ಬೇಡ, ನನ್ಗೇನು ಬೇಡಪ್ಪಿ. ಖುಷಿ ಪಡು, ನನ್ಗೇನು ಬೇಡ ಅಂತ ಇದ್ದೀನಿ. ಬಟ್ಟೆ ಬ್ಯಾಗ್ ಯಾವುದೋ ಒಂದು ಸಿಕ್ತು ಬಾ. ಸ್ಟೈಲ್ ಆಗಿರ್ತದೆ ಬಟ್ಟೆ ಬ್ಯಾಗ್ ಶಾಪಿಂಗ್ಗೆ. ಬಾ ಜೋಶಾಗಿ ಬಾ. ನಮ್ಮ ಮನೆ ಮಗ ದಾರಿ ತಪ್ಪಿದ ಮಗ ಆಗವನಲ್ಲ, ಎಲ್ಲೆಲ್ಲೋ ಹೋಗ್ತಾನೆ, ಎಲ್ಲೆಲ್ಲೋ ಬರ್ತಾನೆ. ಬರ ಟಾಮ್ಸಿ, ಇವನೊಬ್ನೇ ಕತ್ಲಲ್ಲಿ ಹೆಂಗಿರ್ತಾನಪ್ಪಿ. ನಾವು ಶಾಪಿಂಗ್ ಮುಗಿಸ್ಕೊಬರೋರು. ಟಾಮ್ ನಿಂಗೆ ತಿಂಡಿ ತಗೋಬತ್ತೀನಿ. ಎಲ್ಲರ ಮನೇಲೂ, ಎಲ್ಲ ಅಪಾರ್ಟ್ಮೆಂಟಲ್ಲೂ, ಎಲ್ಲ ರೋಡಲ್ಲೂ, ಎಲ್ಲ ಕಡೆ ಕರೆಂಟ್ ಐತೆ. ನಮ್ಮ ಮನೇಲೇ ಇಲ್ಲ ಅಂದರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಮನೇಲಿ ಏನೋ ಸಮಸ್ಯೆ ಖಂಡಿತ ಇದೆ ಟಾಮು. ಇಲ್ಲೆಲ್ಲ ಐತೆ, ಇಡೀ ಪ್ರಪಂಚದಲ್ಲೇ ಐತೆ ಕರೆಂಟು, ಆದರೆ ನಮ್ಮ ಮನೇಲಿ ಮಾತ್ರ ಇಲ್ಲ. ಎಲ್ಲಗ್ಲ ನಾವು ಹೋಗ್ತಿರೋದು ಗಾಡೀಲಿ, ಎತ್ಕೊಂಡು ಹೋಗಕ್ಕಾಗ್ತೈತ ನಿನ್ನ? ಬೇಡಪ್ಪ, ಇಲ್ಲೇರು ಬಂದ್ಬಿಡ್ತೀವಿ. ತಿಂಡಿ ತಗೋಬತ್ತೀನಿ ನಿನಗೆ. ಇಲ್ಲೇರು ತಿಂಡಿ ತಗೋಬತ್ತೀನಿ. ಎದ್ದೋಳು, ಗಾಡಿ ಬತ್ತೈತೆ. ಇರೋ ತಿಂಡಿ ತಗೋಬತ್ತೀನಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಶಾಪಿಂಗ್. ಸಾರಿ, ಇದು ಸ್ಮಶಾನ, ಇಲ್ಲಿಲ್ಲ, ನಾವು ಅಂಗಡಿ ಶಾಪಿಂಗ್.
ಕಾಸು ಎತ್ಕೊಳ್ದಿರಾ ಬರ್ತಾ ಇದ್ಯಾ? ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಅಂದ್ರೆ ಅಂಗಡಿಲಿ ಫ್ರೀ ಆಗಿ ತರಕಾರಿ ಕೊಡಕ್ಕೆ ಅಂಗಡಿ ಓನರ್ ನಮ್ಮ ಮಾವ ಅನ್ಕೊಂಡಿದ್ಯಾ ಹಿಂಗಪ್ಪಿ? ಒಂದು ಗಂಡಂಗೆ ಮರು ಬರಕ್ಕೆ ಕಾರಣನೇ ಮದುವೆ ಫ್ರೆಂಡ್ಸ್. ಯಪ್ಪ ನಂಗೆ ಕಾಣಿಸ್ತಾನಿಲ್ಲ. ಸ್ಮಶಾನದಿಂದ ಆಚೆ ಹೋಗ್ಬೇಕಾ? ಏನಾಗಲ್ಲ ಬಪ್ಪಿ, ಆರಾಮಾಗಿ ಸತ್ತು ಸ್ವರ್ಗ ಸೇರಿರೋರು ಪ್ರಾಬ್ಲಮ್ ಇಲ್ಲ, ಬದುಕಿರೋರ್ದೇ ತೊಂದರೆ ಫ್ರೆಂಡ್ಸ್. ಇಲ್ಲೇ ಫ್ರೆಂಡ್ಸ್ ಮೊನ್ನೆ ಒಂದು ತಾತನ ಸುಟ್ಟರು ಪಾಪ. ಆದರೆ ನಂಗೇನು ಭಯ ಆಗಲ್ಲ. ಆದರೆ ನಾಳೆ ಅಮಾವಾಸ್ಯೆ ಅಂತ ಸ್ವಲ್ಪ ಗಡಗಡ ಅಷ್ಟೇ. ಗಾಡಿ ಬರ್ತಾವ ಟಾಮು, ಕುಂಡಿಗೆ ಜಾಸ್ತಿ ಅಲ್ಲ ಇವನಿಗೆ. ನಾವೀಗ ಒಂದು ಹೊಸ ತರಕಾರಿ ಅಂಗಡಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಫ್ರೆಶ್ ಆಗಿರ್ತವೆ, ಅಲ್ಲಿ ತಗೊಬರ್ಬೋದು. ರೇಟಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ. ಆದ್ರೂ ಫ್ರೆಶ್ ತರಕಾರಿ ನಮಗೆ ತುಂಬ ಇಂಪಾರ್ಟೆಂಟು. ಸ್ನ್ಯಾಕ್ಸ್ಗಳೆಲ್ಲ ಕಣ್ಣಿಗೆ ಬೀಳ್ತವೆ. ಆದರೆ ನಾವು ಆ ಕಡೆ ಈ ಕಡೆ ನೋಡ್ತೀರಾ, ಕುದುರೆಗೆ ಅದೇನೋ ಕಟ್ತಾರಲ್ಲ ಫ್ರೆಂಡ್ಸ್, ಆ ಕಡೆ ಈ ಕಡೆ ಹಂಗೆ ಹೋಗ್ಬೇಕು. ಇದು ನಮ್ಮದೇ ಹಾಸ್ಪಿಟ್ಲು. ಅಪ್ಪ ಹೋಗೋದು ಬೇಡ ಪದೇ ಪದೇ. ಜಾಲಿ 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 ಎಲ್ಲ ಜಾಲಿ. ಎಲ್ಲಿ ಮೆಡಿಕಲ್ ಸ್ಟೋರ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೆಯಪ್ಪ. ಹಾಂ, ತರಕಾರಿ ಮೆಡಿಕಲ್ ಸ್ಟೋರ್ ಹತ್ರ ತಗೊಳ್ಳೋಣ ಅಂದೆ. ಹೊಸ ತರಕಾರಿ ಅಂಗಡಿ ಫಿಕ್ಸ್ ಆಗ್ಬಿಟ್ಟಾ? ಇದೊಂದು ಹೊಸ ತರಕಾರಿ ಅಂಗಡಿ ಫ್ರೆಂಡ್ಸ್. ಇದೇನುಂಟಕ್ಕೆಲ್ಲ ತಗೋಬೋದಾ? ಎಲ್ಲ ಮುರಿದೋಗಿರೋ ಎತ್ಕೊಬೇಡ, ಅವು ಕೊಳ್ತೈತವೆ. ಇಲ್ಲ ಗೊತ್ತಾ, ಕ್ಯಾರೆಟ್ ಬಲ್ಲಿ ಅಲ್ಲ ಅದು. ಕ್ಯಾರೆಟ್ ಬಲಿತೈತಂತ ಯಾರಪ್ಪ ಹೇಳಿದ್ರು. ಆಗ್ಲಿಗೆ ತಗೊಳ್ತೀನಿ. ಸಣ್ಣ ಹಾಗಲಕಾಯಿ ಆಯ್ತಾ ನೋಡು ಸುತ್ತ. ಇಲ್ಲಿ ಬೆಸ್ಟ್ ಕಾಮಿಡಿ ಏನಂದ್ರೆ ಫ್ರೆಂಡ್ಸ್, ಶಿವ ಬಲ್ತಾಗಿರೋ ಹಾಗಲಕಾಯಿ ಎತ್ಕೋಬೇಡ ಅಂತು. ಇದ್ರಲ್ಲಿ ಬಲ್ತಾಗ ಇರೋದು ಎಳೆದು ಹೆಂಗ್ ಗೊತ್ತಾಗ್ತೈತೆ ಫ್ರೆಂಡ್ಸ್? ಎಲ್ಲ ಹಾಗಲಕಾಯಿ ಒಂದೇ ಥರ ಇರ್ತಿತ್ತಾನೆ. ಅದೇ ಕಾಮಿಡಿ ಅನ್ಸಿದ್ ನಮಗೆ. ಬಲ್ತಾಗಿದ್ರೆ ಒಳಗಡೆ ಬೀಜ ಬಲ್ತಿರ್ತೈತೆ ಅಷ್ಟೇ, ಮಾಮೂಲಿ ಕಾಯಿ ಬಳಸ್ಕೋಬೋದು. ಆಮೇಲೆ ಹೀರೆಕಾಯಿ ಎತ್ಕೊಂಡೆ ಫ್ರೆಂಡ್ಸ್. ಒಂದು ಸೂಪರ್ ಡೂಪರ್ ರೆಸಿಪಿ ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೀರೆಕಾಯಲ್ಲಿ. ಅದನ್ನು ಟ್ರೈ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಶಿವಗೆ ಕೊಟ್ಬಿಟ್ಟೆ, ನೀನೇ ತಗೋ ಅಂತ ಅಂದ್ಬಿಟ್ಟು. ಏನು ಫ್ರೆಂಡ್ಸ್ ತರಕಾರಿ ರೇಟು ಈ ರೇಂಜ್ಗೆ ಐತೆ. ಮುಂದೆ ನಾವು ತಗೊಂಡು ತಿಂದಂಗೆ ತರಕಾರಿಗಳನ್ನ ಅಷ್ಟೇ ಫೋಟೋದಲ್ಲಿ ನೋಡ್ಕೋಬೇಕು, ಬಾಯಿ ಚಪ್ಪರಿಸ್ತಾ ಇರಬೇಕು. ಇದೆಲ್ಲ ತರಕಾರಿ ನಾವು ತಿಂದಿದ್ವಿ ಜಮಾನ್ದಲ್ಲಿ ಅಂತ ಅಂದ್ಬಿಟ್ಟು ಬೀಟ್ರೋಟ್ ತಗೊಂಡಿಲ್ಲ ಫ್ರೆಂಡ್ಸ್. ಮೈದಾ ಗೋಧಿ ಸ್ವಲ್ಪ ಸ್ವಲ್ಪ ಇದೆ, ಪ್ಯಾಕೆಟ್ ತಗೊಂಡ್ಮೇಲೆ ತಗೊಳ್ಳೋಣ ಅಂದ್ಬಿಟ್ಟು. ಹಂಗೆ ಪಲ್ಯ ಮಾಡಿದ್ರೆ ತಿನ್ನಲ್ಲ ಶಿವ, ಚಪಾತಿನ ರೊಟ್ಟಿನ ಮಾಡಬೇಕು. ನವಿಲ್ ಕೋಸಿ ತಾಕೋದು, ಆಮೇಲೆ ಬೆಂಡ್ ಬಂದೈತೆ ಅಂದ್ಬಿಟ್ಟು ಇದು ಸೈಡ್ಗೆ ಹಾಕ್ತು. ಇದು ಮಂಗಳೂರು ಸೌತೆಕಾಯಿ ಅಂತಾರಲ್ಲ ಫ್ರೆಂಡ್ಸ್, ಇದ್ರ ನಾನು ಯಾವತ್ತೂ ಏನು ಮಾಡಿಲ್ಲ ರೆಸಿಪೀಸು, ಅದಕ್ಕೆ ತಗೋತೀನಿ ಅಂದೆ. ಹೊಸ ಪ್ರಯೋಗ ಈಗ ಮಾಡಬೇಡ ಅಂತ ಅಂದ್ಬಿಟ್ಟು ಸೈಡ್ಗೆ ಬಂದ್ಬಿಟ್ಟೆ. ಗೋರಿಕಾಯಿ ನನ್ನ ಫೇವ್ರೇಟ್, ಇದು ಮಾತ್ರ ಮಿಸ್ಸೇ ಇಲ್ಲ. ಮಾವಿನಕಾಯಿ ಕಣ್ಣಿಗೆ ಬಿತ್ತು ಓಡೋಗ್ಬಿಟ್ಟು ಎತ್ಕೊಂಡೆ. ಶಿವ ಸೈಲೆಂಟಾಗಿ ಸೈಡ್ಗೆ ಇಟ್ಬಿಟ್ಟು ಬಂದ್ಬಿಡು ಅಂತ ಅಂದ್ಬಿಟ್ಟು ವಾರ್ನಿಂಗ್ ಮಾಡ್ತು. ಕಣ್ಣಲ್ಲೇ ವಾರ್ನಿಂಗ್ ಮಾಡ್ತು ಫ್ರೆಂಡ್ಸ್. ಆಮೇಲೆ ಸೈಡ್ಗೆ ಬಂದ್ಬಿಟ್ಟೆ. ಟೊಮೊಟೊ ಮೇನ್ ಬೇಕಾಗಿತ್ತು, ಹೋಗಿ ನೋಡಿದ್ರೆ ಎಲ್ಲನೂ ಹಾಳಾಗ್ಬಿಟ್ಟಿದ್ದು. ಇಲ್ಲಿ ತಗೊಂಡ್ರು ವೇಸ್ಟ್ ಅಂದ್ಬಿಟ್ಟು ಬಿಲ್ ಹಾಕ್ಸ್ಕೊಳಕ್ ಹೋದ್ವಿ. ಇದೇ ಫಸ್ಟ್ ಟೈಮ್ ಬಂದಿರೋದು ಫ್ರೆಂಡ್ಸ್. ಇದು ಹೊಸದಾಗಿರೋ ಅಂಗಡಿ. ತರಕಾರಿ ಫ್ರೆಶ್ ಆಗಿದ್ದು, ಪರವಾಗಿಲ್ಲ. ಟೊಮೊಟೊ ಇಲ್ಲಿ ಫ್ರೆಶ್ ಆಗಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಟಂಪೋದಲ್ಲೇ ತಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಟೊಮೊಟೊ ಟಂಪನ, ಈರುಳ್ಳಿ ಟಂಪನ? ಟೊಮೊಟೊ ಈರುಳ್ಳಿ ಅಪ್ಪಿ, ಈರುಳ್ಳಿ ಆಲೂಗಡ್ಡೆ. ಟೊಮೊಟೊ ಇಲ್ಲ, ಟೊಮೊಟೊನೇ ಸಿಗ್ತಾ ಇಲ್ಲ ಫ್ರೆಂಡ್ಸ್ ನಮ್ಗೆ. ಈ ಭೂಮಿ ಮೇಲೆ ಟೊಮೊಟೊನೇ ಬೆಳೆದಿಲ್ವಾ? ಟೊಮೊಟೊ ಕಾಣಿಸ್ತಾ ಇಲ್ಲ ಅಂದ್ರೆ ರೇಟ್ ಜಾಸ್ತಿ ಆಗಿರ್ತೈತೆ ಅಂತ ಅರ್ಥಪ್ಪಿ ತಾನೇ. ಟೊಮೊಟೊ ಇಲ್ಲಿದೆ ಫ್ರೆಂಡ್ಸ್. ಫೈನಲಿ kg 50. ನಾಟಿ ತಗೊಳ್ಳೋಣ, ಫಾರ್ಮ್ ತಗೊಳ್ಳೋಣ? ನಾಟಿದೆ ತಗೋ. ನಿಧಾನ, ಏಟಾಯ್ತಂದ್ರೆ ಕೊಟ್ಟೋಗ್ತಿದೆ. ಈಗ ನಮ್ಗೆ ಬೇಕಾಗಿರೋ ತರಕಾರಿ ಎಲ್ಲ ತಗೊಂಡ್ವಿ ಫ್ರೆಂಡ್ಸ್. ಈಗ ನಾವು ಹೋಗ್ತಾ ಇದೀವಿ ಸ್ನ್ಯಾಕ್ಸ್ ಕಡೆ. ಖಾಲಿ ಆಗ್ಬಿಟ್ಟೈತಂತೆ ಫ್ರೆಂಡ್ಸ್ ನನ್ನ ಫೇವ್ರೇಟ್ ನೀರೋಟ್ಲು. ಹಂಗಾಗಿ ನಾವು ಹುಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ತಿನ್ನೋದಕ್ಕಂದ್ರೆ. ನಾವು ದೇಶ ಬಿಟ್ಟು ಬೇಕಾದ್ರೂ ಹೋಗ್ತೀವಿ. ಟಾಮ್ಸಿಗನ್ ರೋಡ್ ಸೈಡ್ ಅವನ ಹೋಗ್ಬಿಟ್ಟು ಅವನ ಮನೆಗೆ. ಇದೇ ಅಂಗಡಿ ಫ್ರೆಂಡ್ಸ್. ಪಡ್ಡು ಅಂಗಡಿನೂ ಇದೆನಾ? ಈಗ ಈ ಅಂಗಡಿಯಿಂದ ನಾವು ಪಡ್ಡು ಅಂಗಡಿಗೆ ಶಿಫ್ಟ್ ಆಗ್ತಾ ಇದೀವಿ ಫ್ರೆಂಡ್ಸ್. ಒಪ್ಪಿ ಏನಪ್ಪಿ ಹೋಗ್ತಾನೆ ಇದೀವಿ ಕಿಲೋಮೀಟರ್ ಗಟ್ಲೆ. ಇಲ್ಲ ಅದು ಖಾಲಿನಾ? 8 ವರ್ಷದಲ್ಲಿ ಎಲ್ಲ ಖಾಲಿ ಎತ್ತಂಗಡಿ ಆಗ್ಬಿಟ್ಟೈತೆ. ನಾವು ಶಾಪಿಂಗ್ ಮುಗಿಸ್ಕೊಬರೋಷ್ಟ್ರಲ್ಲಿ ಕರೆಂಟ್ ಬರಲಿ ಅನ್ಕೊಂಡೆ ಫ್ರೆಂಡ್ಸ್. ಫೈನಲಿ ಬಂದೇ ಇಲ್ಲ. ಬಾ ಮಗನೇ, ಏನ್ ನಾಗವಲ್ಲಿ ಟಾಮು ಇಲ್ಲಿ ಫ್ರೆಂಡ್ಸ್. ಫೈನಲಿ ಈ ಸೀಸನ್ ಅಲ್ಲಿ ಮೊದಲನೇ ಮ್ಯಾಂಗೋ ನಾನು ತಿಂತಾ ಇರೋದು. ತಂದ್ವಿ, ಟೇಸ್ಟ್ ನೋಡ್ಬಿಟ್ಟು ಸ್ವೀಟ್ ಇದ್ರೆ ತಗೊಳ್ಳೋ ಅಂದ್ಬಿಟ್ಟು ಒಂದೇ ಒಂದು ತಗೊಬಂದೆ. ಕರೆಂಟ್ ಇಲ್ಲ ಅಂದ್ರೆ ನಂಗೆ ಡಿಪ್ರೆಷನ್ಗೆ ಹೋದಂಗೆ ಆಗ್ತಿದೆ. ಬಾಂಡೆ ಮಗನೇ, ನೀನ್ ತಿಂತೀಯ ಖಾರ? ಅದು ಅವನಿಗೆ ತೋರಿಸ್ಕೊಂಡೆ ತಿಂತ ಇದೆಯಲ್ಲಪ್ಪಿ. ಸರಿಯಾಗಿ ಬೈಸ್ಕೊತೆ ಅವನ ಕೈಲಿ. ಅದು ತಿನ್ನೋಡು, ತಿನ್ನಂಗಿದ್ರೆ ಹಾಕ್ತೀನಿ. ತಿನ್ನಲ್ಲ, ಗೊತ್ತು ತಾನೆ ಅದು ಖಾರ ಅನ್ಬಿಟ್ಟು. ಮತ್ತೆ ಯಾಕೆ ಬಿಲ್ಡಪ್ ತಗೋತೀಯಾ? ತಿನ್ಬೋದು. ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ. ಈಗ ಕರೆಂಟ್ ಹೋದ ಟೈಮಲ್ಲಿ ಮುಂದೆ ಕೇಳೋದು ಬೇಡ, ಚೆನ್ನಾಗಿಲ್ಲ ಹಾಡು.
ತರಕಾರಿ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ತಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ತರಕಾರಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಸಪ್ರೇಟಾಗಿ. ಸ್ವಲ್ಪ ಹೀರೆಕಾಯಿ ಕೊಡುವ, ಯಾಕಂದರೆ ನಾಳೆ ಶನಿವಾರ ಅಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ಈಗಲೇ ಸಾಂಬಾರು ಮಾಡಿಟ್ಕೊಂಡ್ರೆ ಅನ್ನ ಮಾಡ್ಕೋಬೋದು ಅಂದ್ಬಿಟ್ಟು ತರಕಾರಿ ಸಾರು ಮಾಡ್ಕೋತೀನಿ. ಇಷ್ಟು ನಮ್ಮ ತರಕಾರಿ ಪ್ಯಾಕಿಂಗ್ ಫ್ರೆಂಡ್ಸ್. ಇದು ನಮ್ಮ ಕತ್ಲೇರಿ ಕುಕ್ಕಿಂಗ್ ಫ್ರೆಂಡ್ಸ್. ನುಚ್ಚುಬೇಳೆ ಅಂದರೆ ಪುಡಿ ಹೇಗಿರೋ ಬೇಳೆ ಊರಿಂದ ಕಟ್ ಕಳಿಸಿದಿರಲ್ಲ, ಅದನ್ನು ಬಳಸಿ ಬೇಳೆ ಸಾರು, ತರಕಾರಿ ಸಾರು, ಮುದ್ದೆ. ತೊಡೆಯೋಕ್ಕಾಗ್ತಿಲ್ಲಪ್ಪ ಸೇಕೆ. ರಾತ್ರಿ ಎಲ್ಲ ನಮ್ಮ ಪರಿಸ್ಥಿತಿ ಹೆಂಗೋ ಏನೋ, ಆಚೆ ಮಲಗ್ಬಿಡೋದು ಬೆಸ್ಟು. ರೆಡಿ ಮಾಡ್ತಾವ್ರೆ ಫ್ರೆಂಡ್ಸ್. ಬಿ ಅಣ್ಣಂದ್ರು ಬಂದವ್ರೆ. ಚೆನ್ನಾಯ್ತಪ್ಪ. ಸಪ್ಪೆ ಆದರೆ ಹೇಳಿ ಉಪ್ಪು ಕೊಡ್ತೀನಿ. ಕತ್ಲೆಯಲ್ಲಿ ಹೆಂಗೆ ಹಾಕೋದ್ನೋ. ತಗೋ ಉಪ್ಪು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಸಾಂಬಾರು ಮಾಡಿ ಇಟ್ಕೊಂಡೆ. ಇದು ನಮ್ಮ ಟಾಮ್ಸಿ ಫುಡ್. ಬಾ ಮಗನೇ ಆಚೆ. ನೀನು ಚೆಲ್ಕೊಂಡು ತಿಂತೀಯ ಬಾ. ತಿನ್ನಪ್ಪ, ತಿನ್ನ, ಎದ್ರಕೋಬೇಡ. ನೀನು ತಿನ್ನೋಗಂಟ ಇಲ್ಲೇ ಇರ್ತೀನಿ ಟಾರ್ಚ್ ಹಾಕ್ಕೊಂಡು. ತಿಂದಿರೋ ಬತ್ತವನೇ, ಯಾಕೋ ಗೊತ್ತಿಲ್ಲ. ಭಯ ಅಂತ ಏನಿಲ್ಲ, ಏನೋ ಗೊತ್ತಿಲ್ಲ, ಅವ್ನ ಇಂಟೆನ್ಷನ್ನೇ ಗೊತ್ತಾಗ್ತಾಯಿಲ್ಲ. ತಿಂತಾನೆ, ಸ್ವಲ್ಪ ಬಿಲ್ಡಪ್ ತಗೋತಾನೆ ಅಷ್ಟೇ ಸ್ಟಾರ್ಟಿಂಗಲ್ಲಿ. ಕರೆಂಟ್ ಹೋದ ಟೈಮಲ್ಲಿ ನಾವು ಫೈರ್ ಕ್ಯಾಂಪ್ ಹಾಕಬೇಕು. ಸೊಳ್ಳೆಗಳು ಕುತ್ಕೊಳಕ್ಕಾಗಲ್ಲ. ಇಂದಪ್ಪಿ ಹೆಂಗೆ ಕಚ್ತಾವ ಗೊತ್ತಾ? ನೋಡು ಅವ್ನು ಹೆಂಗೆ ಗೀಚಾಡ್ತಾವನೆ ಪಾಪ. ಬರಟಮ್ಮ ಹೊಗೆ ಹಾಕ್ತೀವಿ, ಸೊಳ್ಳೆಗೆ ಹೊಗೆ ಹಾಕ್ತೀವಿ. ಬಾ ಬೇಗ ರೆಡಿ ಮಾಡಿರಿ ಪ್ಲೀಸ್. ಏನು ಪ್ರಾಬ್ಲಮ್ ಆಗೈತೆ ನನಗೆ ಗೊತ್ತಿಲ್ಲ. ಅಲ್ಲ, ಶಿವೂರಲ್ಲಿ ಏನಾರ ಈ ಥರ ಪ್ರಾಬ್ಲಮ್ ಆಗ್ಬಿಟ್ರೆ ಫ್ರೆಂಡ್ಸ್, ಟ್ರಾನ್ಸ್ಫಾರ್ಮು 2-3 ದಿನ, 1 ವಾರ ಆದರೂ ಆಯ್ತು ಅವ್ರು ರೆಡಿ ಮಾಡೋಷ್ಟರಲ್ಲಿ. ಇಲ್ಲಾದ್ರೂ ತಕ್ಷಣ ಬರ್ತಾರೆ, ಸಿಟಿ ಅಲ್ಲ. ನೀನು ಫೀಸ್ ಆಗ್ತಿತ್ತಾ? ಹಂಗಾರೆ ನೀನು ಕೇಬಲ್ ಮ್ಯಾನು, ಕರೆಂಟ್ ಮ್ಯಾನು, ದೊಡ್ಡ ರೌಡಿ ಅನ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ಯಾರು ಓಮ್ ಫಿಲಮಲ್ಲಿ ಶಿವರಾಜ್ ಕುಮಾರ್ ಎಂಟ್ರಿ ಹಿಂಗೆ ತಾನೆ. ಈ ಥರ ಹೋಗಿ ಬಂದರೆ ಸೊಳ್ಳೆ ಬರಲ್ಲ. ಸೊಳ್ಳೆ ಇಲ್ಲ, ಕತ್ಲಲ್ಲಿ ಬರಲ್ಲ. ನಿನಗೆ ಎಮ್ಮೆ ಚರ್ಮ ಆಗ್ಬಿಟ್ಟೈತೆ, ಕಚ್ತಾ ಇಲ್ಲ. ನಮ್ಗೆ ಹೆಂಗೆ ಕಚ್ತೈತೆ ಗೊತ್ತಾ? ಓಕೆ ಫ್ರೆಂಡ್ಸ್, 9 ಗಂಟೆ ಆಗ್ತಾ ಬಂತು, ಕರೆಂಟ್ ಬಂದಿಲ್ಲ. ಅದಕ್ಕೆ ಟಾಮು ಅವ್ನು ಬಿತ್ಕೊಂಡು ಅವನೇ ತಣ್ಣಗೆ. ನಾವು ಮಲಗೋ ಟೈಮ್ ಫ್ರೆಂಡ್ಸ್. ಆದರೆ ಇವಾಗ ಶಿವಣ್ಣ ಮಾತ್ರ ವಿಶ್ ಮಾಡ್ತೈತೆ ಫ್ರೆಂಡ್ಸ್, ಯಾಕಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಇಲ್ವಲ್ಲ, ಲೈಟ್ ಇಲ್ವಲ್ಲ, ಅದಕ್ಕೆ. ಅಪ್ಪಿ ನೀನೇ ಹೆಸರು ಹೇಳಪ್ಪಿ, ಲೈನಿಂದ ಕೆಳಕ್ಕೆ ಹೇಳಪ್ಪಿ. ಹರ್ಷಿತಾ ಅಷ್ಟೇ, ನಿಮ್ಮ ಕನ್ನಡ ಟೀಚರ್ ಹೇಳ್ಕೊಟ್ಟಿದ್ದು ಅಷ್ಟೇ. ಆಯ್. ಹಾಂ, ವರ್ಷಿಣಿ ಆಯ್. ಎಲ್ಲಿಂದ? ಇಲ್ಲಿಂದ ನೀನು ಹೇಳಕ್ಕೆ ಅಷ್ಟೇ. ಬರಲ್ಲ ಫ್ರೆಂಡ್ಸ್, ಬರಲ್ಲ, ಕನ್ನಡನೂ ಬರಲ್ಲ. ಕರ್ನಾಟಕದಲ್ಲಿ ಇರೋದೇ ವೇಸ್ಟು. ನನ್ನ ನೋವೇನಂತ ನನಗೆ ಗೊತ್ತು, ನಾನು ಹೆಂಗ್ ತರ್ಕೊಂಡಿದ್ದೀನಿ ನನಗೆ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು. ಮಮತಾ ಆನಂದ್ ಸಿಸ್ಟರ್ 14ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಹೇಮಲತಾ ಸಿಸ್ಟರ್ 13ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಕುಶಾಲ್ 16ಕ್ಕೆ 5ನೇ ವರ್ಷದ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಗಜೇಂದ್ರನ ಗಜಲಕ್ಷ್ಮಿ ಸಿಸ್ಟರ್ 14ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಸಿಂಧು ಸಿಸ್ಟರ್ ಕುಮಾರಣ್ಣ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನೇತ್ರ ಸಿಸ್ಟರ್ ಮಂಜುನಾಥಣ್ಣ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ವರ್ಷಿತಾ 13ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಅಶ್ವಥ್ 13ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಯೋಗೇಶ್ ಬ್ರದರ್, ದಿವ್ಯಾ ಸಿಸ್ಟರ್ ಹಾಯ್. ಹಾಯ್. ಲವೀನಾ 18ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಹಾಯ್ ಸ್ಫೂರ್ತಿ. ಹಾಯ್. ಸಿರಿ ಹಾಯ್. ಹಾಯ್. ಪ್ರಾರ್ಥನಾ ಹಾಯ್. ಹಾಯ್. ಭಾನು ಮನು ಶಿವ ಬ್ರದರ್ಸ್ ಹಾಯ್. ಹಾಯ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.